ಎಲ್ಲರಿಗೂ ವಂದನೆಗಳು. 8ನೇ ತರಗತಿಯ ಫಿಸಿಕ್ಸ್ ಆನ್ಲೈನ್ ಕ್ಲಾಸಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕೊನೆಯ ಅಧ್ಯಾಯವಾದಂತಹ ಸ್ಥಿರ ವಿದ್ಯುತ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸ್ಥಿರ ವಿದ್ಯುತ್ ಎಂಬ ಅಧ್ಯಾಯಕ್ಕೆ ಬಂದು ತಲುಪಿದ್ದೇವೆ. ವಿದ್ಯುತ್ತಿನಲ್ಲಿ ಎರಡು ವಿಧ: ಪ್ರವಾಹಿ ವಿದ್ಯುತ್ ಮತ್ತು ಸ್ಥಿರ ವಿದ್ಯುತ್. ಪ್ರವಾಹಿ ವಿದ್ಯುತ್ ಅದರ ಉಪಯೋಗ ನಮ್ಮ ನಿತ್ಯ ಜೀವನದಲ್ಲಿ ಅಪಾರ. ನಾವು ಬೆಳಕಿಗೆ, ಸೆಕೆಯಾದಾಗ ಗಾಳಿ ಹಾಕಲಿಕ್ಕೆ, ಫ್ಯಾನ್ ತಿರುಗಿಸಲಿಕ್ಕೆ, ಟಿವಿ ನೋಡಲಿಕ್ಕೆ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಮಿಕ್ಸರ್, ಗ್ರೈಂಡರ್, ಮೋಟಾರ್ ಇತ್ಯಾದಿ ಉಪಕರಣಗಳನ್ನು ಕಾರ್ಯವೆಸಗಲಿಕ್ಕೆ ಇವತ್ತು ವಿದ್ಯುತ್ ಚೈತನ್ಯವನ್ನು ಅವಲಂಬಿಸಿಕೊಂಡಿದ್ದೇವೆ. ಅದು ಪ್ರವಾಹಿ ವಿದ್ಯುತ್. ಎಲ್ಲಿಯೋ ಉತ್ಪಾದನೆಗೊಂಡಂತಹ ವಿದ್ಯುತ್ ಸರಿಗೆಯ ಮೂಲಕ ಹರಿದು ನಮ್ಮ ಮನೆಗೆ ತಲುಪುತ್ತದೆ. ಇಡುಕಿಯಲ್ಲಿ ಉತ್ಪಾದನೆಯಾದಂತಹ ವಿದ್ಯುತ್ ಪ್ರವಹಿಸಿ ನಮ್ಮ ಮನೆಗೆ ತಲುಪುವಂತಹದ್ದು ಪ್ರವಾಹಿ ವಿದ್ಯುತ್. ಇನ್ನೊಂದು ಸ್ಥಿರ ವಿದ್ಯುತ್. ಈ ಅಧ್ಯಾಯದಲ್ಲಿ ನಾವು ಸ್ಥಿರ ವಿದ್ಯುತ್ತಿನ ಬಗ್ಗೆ ಕಲಿಯಲಿಕ್ಕಿದ್ದೇವೆ. ಪ್ರವಾಹಿ ವಿದ್ಯುತ್ತಿನ ಬಗ್ಗೆ 9 ಮತ್ತು 10ನೇ ಕ್ಲಾಸ್ನಲ್ಲಿ ವಿವರವಾಗಿ ನೀವು ಕಲಿಯಲಿಕ್ಕಿದ್ದೀರಿ. ವಿದ್ಯುತ್ ನಿಮಗೆಲ್ಲ ತಿಳಿದ ಹಾಗೆ ಚೈತನ್ಯದ ಒಂದು ರೂಪ. ಎನರ್ಜಿ ಇಸ್ ಗಾಡ್. ಚೈತನ್ಯವನ್ನು ನಾವು ಕಾಣಲಾರೆ, ಆದರೆ ಚೈತನ್ಯದ ಅನುಭವ ಮಾತ್ರ ನಮಗೆ ಬರ್ತಾ ಉಂಟು. ಸ್ಥಿರ ವಿದ್ಯುತ್ ಚೈತನ್ಯದ, ಸ್ಥಿರ ವಿದ್ಯುತ್ ಶಕ್ತಿಯ ಅನುಭವ ನಮಗೆ ಆಗುವಂತಹ ಕೆಲವೊಂದು ದೃಷ್ಟಾಂತಗಳನ್ನು ನೀಡಬಹುದು. ಅಂತಹ ಕೆಲವು ಸಂದರ್ಭಗಳನ್ನು ನೀವು ಗಮನಿಸಿ. ಸಂದರ್ಭ 1, ಸಿಡಿಲು ಮಿಂಚು ಉಂಟಾಗುವುದು. ಈಗ ಬೇಸಿಗೆ ಕಾಲದ ಮಳೆ ಬರ್ತಾ ಉಂಟು. ಮಿಂಚು ಆಕರ್ಷಕವಾಗಿ ನಮಗೆ ಕಾಣುತ್ತದೆ. ಅದೇ ಭರ ಸಿಡಿಲಾಗಿ ಅದು ಭೂಮಿಗೆ ಅಪ್ಪಳಿಸಿದರೆ ಭಯಾನಕವು, ವಿಧ್ವಂಸಕವು, ಅಪಾಯಕಾರಿಯೂ ಹೌದು. ಈ ಸಿಡಿಲು ಮಿಂಚು ಉಂಟಾಗುವುದು ಹೇಗೆ? ದೃಷ್ಟಾಂತ 1. ಎರಡನೇ ಸಂದರ್ಭ, ನೀವು ಇಸ್ತ್ರಿ ಹಾಕಿದ ಹೊಸತಾದ ಒಂದು ಪಾಲಿಸ್ಟರ್ ಬಟ್ಟೆ, ಡ್ರೆಸ್, ಅದನ್ನು ಧರಿಸುವಾಗ ನಿಮಗಾಗುವ ಅನುಭವ. ಮೈಯ, ಕೈಯ ರೋಮಗಳಲ್ಲಿ ಆಗುವಂತಹ ಒಂದು ರೋಮಾಂಚನ, ನಿಮಿರುವಿಕೆ, ಅಂತಹ ಅನುಭವ ನಿಮಗಾಗಿರಬಹುದು. ಅಥವಾ ಒಂದು ಪ್ಲಾಸ್ಟಿಕ್ ಚೇರ್ನಲ್ಲಿ ನೀವು ಕುಳಿತಿರುವಾಗ ಬರಿಮೈಯಲ್ಲಿ, ನಿಮ್ಮ ಕೈ ಅಥವಾ ಕಾಲುಗಳಲ್ಲಿ ರೋಮಗಳು ಸ್ವಲ್ಪ ನಿಮಿರಿಕೊಳ್ಳುವ ಅನುಭವ ನಿಮಗೆ ಆದದ್ದಿರಬಹುದು. ಅಥವಾ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಲಕೋಟೆಯೊಳಗೆ ಕೈ ಹಾಕುವಾಗ, ಅಥವಾ ಒಂದು ಪ್ಲಾಸ್ಟಿಕ್ ಬಾಟ್ಲಿನ ಒಳಗೆ ನಿಮ್ಮ ಕೈಯನ್ನು ಕೊಂಡು ಹೋಗುವಾಗ ಕೈಯ ರೋಮಗಳೆಲ್ಲ ನಿಮಿರುವ ಅನುಭವ ನಿಮಗೆ ಆಗಿರಬಹುದು. ಇದು ಎರಡನೇ ದೃಷ್ಟಾಂತ. ಇನ್ನು ಮೂರನೆಯದು, ಟಿವಿ ಆನ್ ಆಗಿದ್ದಂತಹ ಟಿವಿಯನ್ನು ನೀವು ಆಫ್ ಮಾಡಿ ಮಾನಿಟರ್ನ ಎದುರು ನಿಮ್ಮ ಕೈಯನ್ನು ಹೀಗೆ ತನ್ನಿ. ಆಗ ನಿಮ್ಮ ಕೈಯ ರೋಮಗಳೆಲ್ಲ ನಿಮಿರಿಕೊಳ್ಳುವುದನ್ನು, ರೋಮಾಂಚನವಾಗುವುದನ್ನು ನೀವು ಅನುಭವಿಸುತ್ತೀರಿ. ದೃಷ್ಟಾಂತ 3. ನಾಲ್ಕನೇ ಸಂದರ್ಭ, ಕತ್ತಲೆ ಕೋಣೆಯಲ್ಲಿ
ಒಂದು ಕನ್ನಡಿಯನ್ನು ನೋಡಿಕೊಂಡು ನಿಮ್ಮ ತಲೆಯನ್ನು ಚೆನ್ನಾಗಿ ಬಾಚಣಿಗೆಯಿಂದ ಒಣಗಿದ ಕೂದಲಾಗಬೇಕು, ಗುಂಗುರು ಕೂದಲಾಗಿರಬೇಕು, ಒಣ ಹವಾಮಾನ ಇರಬೇಕು. ನೀವು ಬಾಚುವಾಗ ಬೆಂಕಿಯ ಕಿಡಿಗಳು, ಬೆಳಕಿನ ಕಿಡಿಗಳನ್ನು ನೀವು ನಿಮಗೆ ಗೋಚರಿಸಬಹುದು. ಸಣ್ಣ ಸಣ್ಣ ಕಿಡಿಗಳು ಮತ್ತು ಸಣ್ಣ ಶಬ್ದವೂ ಕೂಡ ನಿಮಗೆ ಕೇಳಬಹುದು. 5ನೇ ಸಂದರ್ಭ, ಸಣ್ಣ ಸಣ್ಣ ಕಾಗದದ ಚೂರುಗಳನ್ನು ಮಾಡಿ, ಎಷ್ಟು ಸಣ್ಣ ಸಾಧ್ಯ ಉಂಟು ಅಷ್ಟು ಸಣ್ಣ ಕಾಗದದ ಚೂರುಗಳನ್ನು ಮಾಡಿ ಬಾಚಣಿಗೆಯೋ ಪ್ಲಾಸ್ಟಿಕ್ ಪೈಪೋ ಅಥವಾ ಪೆನ್ನೋ ಯಾವುದೂ ಆಗ್ಬೋದು, ಅದನ್ನು ತೆಗೆದುಕೊಂಡು ನೀವು ಚೆನ್ನಾಗಿ ನಿಮ್ಮ ತಲೆಗೂದಲಿಗೆ ಉಜ್ಜಿ, ಚೆನ್ನಾಗಿ ತಲೆಗೂದಲಿಗೆ ಉಜ್ಜಿ ಆ ಸಣ್ಣ ಸಣ್ಣ ಕಾಗದದ ಸಮೀಪಕ್ಕೆ ನೀವು ತನ್ನಿ ಉಜ್ಜಿದ ವಸ್ತುವನ್ನು. ಕಾಗದದ ಚೂರುಗಳು ಅದಕ್ಕೆ ಬಂದು ಆಕರ್ಷಿಸಿ ಅಂಟಿಕೊಳ್ಳುವುದನ್ನು ನೀವು ಕಾಣಬಹುದು. ಇನ್ನು 6ನೇ ಸಂದರ್ಭ, ಒಂದು ಜಲಧಾರೆ, ಸಪೂರದ ಜಲಧಾರೆಯನ್ನು ನೀವು ಉಂಟು ಮಾಡಬೇಕು. ಒಂದು ಬ್ಯೂರೆಟ್ನಿಂದ ಹರಿಯುವಂಥ ಸಪೂರದ ಜಲಧಾರೆ. ಆ ಜಲಧಾರೆಯ ಸಮೀಪಕ್ಕೆ ಈಗಾಗಲೇ ಹೇಳಿದಾಗೆ ಉಜ್ಜಿದಂತಹ ಒಂದು ವಸ್ತು, PVC ಪೈಪ್ ಆಗ್ಬೋದು ಅಥವಾ ಪ್ಲಾಸ್ಟಿಕ್ ಸ್ಕೇಲ್ ಆಗ್ಬೋದು, ಎಂಥದ್ದು ಆಗ್ಬೋದು, ಚೆನ್ನಾಗಿ ಉಜ್ಜಿ ಸಿಲ್ಕ್ ಬಟ್ಟೆ ಅಥವಾ ತಲೆಗೂದಲು ಅದಕ್ಕೆ ಉಜ್ಜಿ ಆ ಜಲಧಾರೆಯ ಸಮೀಪ ನೀವು ಪ್ಲಾಸ್ಟಿಕ್ ವಸ್ತುವನ್ನು ತಂದಾಗ ಜಲಧಾರೆಯು ಅದರತ್ತ ಆಕರ್ಷಿಸಿ ಅದರತ್ರ ವಾಲುವುದನ್ನು ನೀವು ಕಾಣಬಹುದು. ಈ ಎಲ್ಲ ದೃಷ್ಟಾಂತಗಳು ಸ್ಥಿರ ವಿದ್ಯುತ್ತಿನ ಇರುವಿಕೆಯನ್ನು ನಮಗೆ ತೋರಿಸಿಕೊಡ್ತದೆ. ಹಾಗೆ ಕಣ್ಣಿಂದ ಕಾಣಲಾರೆವು, ಆದರೆ ಅನುಭವಕ್ಕೆ ಮಾತ್ರ ನಮಗೆ ಬರ್ತದೆ. ಹಾಗೆ ಈ ಅಧ್ಯಾಯದಲ್ಲಿ ನಾವು ಸ್ಥಿರ ವಿದ್ಯುತ್ತಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಇದ್ದೇವೆ. ಈಗ ಈಗಾಗಲೇ ನಾವು ನಡೆಸಿದಂತಹ ಚಟುವಟಿಕೆ, ಪ್ಲಾಸ್ಟಿಕ್ ಸ್ಕೇಲ್ ಅಥವಾ ಪೆನ್ನಿನಿಂದ ನೀವು ನಿಮ್ಮ ತಲೆಗೂದಲಿಗೆ ಉಜ್ಜಿ ಸಣ್ಣ ಕಾಗದದ ಸಮೀಪ ಅದನ್ನು ತಂದಾಗ ಕಾಗದದ ತುಂಡುಗಳು ಆಕರ್ಷಿಸಲ್ಪಟ್ಟಿತು. ಇದರಿಂದ ನಮಗೆ ಏನು ತಿಳಿದು ಬರ್ತದೆ? ಉಜ್ಜದೇ ನಾವು ಅದನ್ನು ಕೊಂಡು ಹೋದ್ರೆ ಅಲ್ಲಿ ಆಕರ್ಷಣೆ ಇಲ್ಲ, ಉಜ್ಜುವಿಕೆಯಿಂದ ಆಕರ್ಷಣೆ ಉಂಟಾದಲ್ಲಿ. ಹಾಗಿದ್ರೆ ಉಜ್ಜುವಿಕೆಯಿಂದ ಆಕರ್ಷಣೆ ಉಂಟಾಯಿತು ಅಂತಾಯಿತು. ಉಜ್ಜುವಿಕೆಯಿಂದ ಒಂದು ವಸ್ತು ಇನ್ನೊಂದು ವಸ್ತುವನ್ನು ಆಕರ್ಷಿಸುತ್ತದೆ ಎಂಬುದನ್ನು ನಾವು ಇದರಿಂದ ತಿಳಿದುಕೊಳ್ಬಹುದು. ಹಾಗಾದರೆ ನಾವು ಕೆಲವೊಂದು ವಸ್ತುಗಳನ್ನು ಉಜ್ಜಿ ನೋಡುವ ಪರಸ್ಪರ. ಮೊದಲಿಗೆ ಒಂದು ಗ್ಲಾಸ್ ರಾಡ್ ಅನ್ನು ತೆಗೆದುಕೊಳ್ಳಿ. ಗ್ಲಾಸ್ ರಾಡ್ ಅನ್ನು ಸಿಲ್ಕ್ ಬಟ್ಟೆಯಿಂದ, ರೇಷ್ಮೆ ಬಟ್ಟೆ, ಸಿಲ್ಕ್ ಅಂತ ಹೇಳಿದ್ರೆ ಉಣ್ಣೆ ಅಂತ ಹೇಳ್ತೇವೆ ಕನ್ನಡದಲ್ಲಿ, ಆ ರೇಷ್ಮೆ ಬಟ್ಟೆಯಿಂದ ಉಜ್ಜಿ ಕಾಗದದ ಚೂರುಗಳನ್ನು ಆಕರ್ಷಿಸ್ತದೋ ಅಂತ ನೋಡಿ. ನಿಮಗೆ ಗ್ಲಾಸ್ ರಾಡು ಕಾಗದದ ಚೂರುಗಳನ್ನು ಆಕರ್ಷಿಸುವುದನ್ನು ನೀವು ಗಮನಿಸಬಹುದು. ಆಕರ್ಷಣೆ ಇದೆ. ಇನ್ನೊಂದು ಸಂದರ್ಭ, ಒಂದು ಎಬೋನೈಟ್ ರಾಡ್ ಅನ್ನು ತೆಗೆದುಕೊಳ್ಳಿ. ಎಬೋನೈಟ್ ಅಂತ ಹೇಳಿದ್ರೆ ಒಂದು ವಿಧದ ಪ್ಲಾಸ್ಟಿಕ್, ಇದು ಕಪ್ಪು ಬಣ್ಣದ ಪ್ಲಾಸ್ಟಿಕ್, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಹೇಳುವಂತ ವಿಭಾಗಕ್ಕೆ ಸೇರಿತು. ಹಾಗೆ ಎಬೋನೈಟ್ ರಾಡ್ ಅನ್ನು ಸಿಲ್ಕ್ ಬಟ್ಟೆ ಅಲ್ಲ, ಕಂಬಳಿ ಬಟ್ಟೆ, ಕುರಿಯ ರೋಮ, ಕಂಬಳಿ ಬಟ್ಟೆ ಇಲ್ಲ ಇದ್ರೆ ನಿಮ್ಮ ತಲೆಗೂದಲು ಅದಿತ್ತು. ತಲೆಗೂದಲು ಮನುಷ್ಯರ ರೋಮ ಇತ್ತು, ಕಂಬಳಿ ಬಟ್ಟೆ ಕುರಿಯ ರೋಮ, ಪ್ರಾಣಿಗಳ ಕೂದಲಷ್ಟೇ ಅದು. ಹಾಗೆ ಕಂಬಳಿಗೆ ಉಜ್ಜಿ ಆಕರ್ಷಣೆ ಉಂಟು, ಆಗಲೂ ನಿಮಗೆ ಅಲ್ಲಿ ಆಕರ್ಷಿಸುವುದನ್ನು ನೀವು ಕಾಣಬಹುದು. ಮೂರನೇ ಸಂದರ್ಭ, ಒಂದು ಸ್ಟೀಲ್ ಚಮಚ ಅಥವಾ ಒಂದು ಸ್ಟೀಲಿನ ವಸ್ತು. ಸ್ಟೀಲ್ ಚಮಚವನ್ನು ತೆಕ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಸ್ಟೀಲ್ ಚಮಚ ಸಿಗಬಹುದು ನಿಮಗೆ. ಇಲ್ಲಿ ಒಂದು ಸ್ಟೀಲ್ನ ಒಂದು ಟ್ಯೂನಿಂಗ್ ಫಾರ್ಕ್ ಉಂಟು. ಈ ಸ್ಟೀಲಿನ ಚಮಚವನ್ನು ಪಾಲಿಸ್ಟರ್ ಬಟ್ಟೆ ಆಗಬೇಕು, ಎಲ್ಲ ಕಾಟನ್ ಬಟ್ಟೆ ಅಲ್ಲ, ಪಾಲಿಸ್ಟರ್ ಬಟ್ಟೆಯಿಂದ ಉಜ್ಜಿ.
ಪಾಲಿಸ್ಟರ್ ಬಟ್ಟೆಯಿಂದ ಉಜ್ಜಿ ಕಾಗದದ ಸಮೀಪಕ್ಕೆ ತನ್ನಿ. ಆಗ ಆಕರ್ಷಣೆ ಉಂಟು. ನೀವು ಮಾಡಿ ನೋಡಿ. ಈ ಸಂದರ್ಭದಲ್ಲಿ ಆಕರ್ಷಣೆ ಇಲ್ಲ, ಆಕರ್ಷಿಸುವುದನ್ನು ನೀವು ಕಾಣಲಾರೆ. ಇನ್ನೊಂದು ಸಂದರ್ಭ, ಗ್ಲಾಸ್ ರಾಡ್ ಅನ್ನು ಪಾಲಿಸ್ಟರ್ ಬಟ್ಟೆ ಉಜ್ಜಿ ನೋಡಿ. ಗ್ಲಾಸ್ ರಾಡ್ ಅನ್ನು ಸಿಲ್ಕ್ ಬಟ್ಟೆಗೆ ಉಜ್ಜಿದ್ದೀರಿ, ಗ್ಲಾಸ್ ರಾಡ್ ಅನ್ನು ಪಾಲಿಸ್ಟರ್ ಬಟ್ಟೆಗೆ ಉಜ್ಜಿ ನೋಡಿ. ಈ ಸಂದರ್ಭದಲ್ಲಿ ಆಕರ್ಷಣೆ ಉಂಟಾ ಅನ್ನೋದನ್ನು ಗಮನಿಸಿ. ಈ ಸಂದರ್ಭದಲ್ಲೂ ಕೂಡ ಆಕರ್ಷಣೆ ಇಲ್ಲ. ಹಾಗಿದ್ರೆ ಉಜ್ಜುವಿಕೆಯಿಂದ ಆಕರ್ಷಣೆಯನ್ನು ಉಂಟು ಮಾಡಬಹುದು, ವಸ್ತುಗಳನ್ನು ಆಕರ್ಷಿಸುವ ಸ್ವಭಾವವನ್ನು ಉಂಟು ಮಾಡಬಹುದು. ಎಲ್ಲಾ ಸಂದರ್ಭದಲ್ಲೂ ಉಜ್ಜುವಿಕೆಯಿಂದ ಆಕರ್ಷಣೆ ಉಂಟಾಗುವುದಿಲ್ಲ ಅಂತೇಳಿ ಆಯ್ತು. ಹಾಗಿದ್ರೆ ಈ ಆಕರ್ಷಣೆ ಉಂಟಾಗುವುದು ಯಾವಾಗ, ಯಾಕೆ, ಹೇಗೆ? ನಿಮಗೆ ಗೊತ್ತಿದೆ, ಎಲ್ಲ ವಸ್ತುಗಳು ಪರಮಾಣುಗಳು ಎನ್ನುವ ಸೂಕ್ಷ್ಮ ಕಣಗಳಿಂದ ರಚಿಸಲ್ಪಟ್ಟಿದೆ. ಈ ಪ್ರಕೃತಿಯಲ್ಲಿರುವ ಎಲ್ಲಾ ವಸ್ತುಗಳು, ಪದಾರ್ಥಗಳು ಪರಮಾಣುಗಳು ಎಂಬ ಸೂಕ್ಷ್ಮ ಕಣಗಳಿಂದ ತಯಾರಿಸಲ್ಪಟ್ಟದ್ದು. ಕೆಮಿಸ್ಟ್ರಿಯಲ್ಲಿ ಕಲಿತಿದ್ದೇವೆ. ಪರಮಾಣುವಿನ ಒಳಗೆ ಏನಿದೆ? 3 ತರದ ಕಣಗಳನ್ನು ನೀವು ಕಾಣಬಹುದು. ಪ್ರೋಟಾನ್, ಪಾಸಿಟಿವ್ ಚಾರ್ಜ್ ಇರುವ ಕಣ; ನ್ಯೂಟ್ರಾನ್, ಯಾವುದೇ ಚಾರ್ಜ್ ಇಲ್ಲದ ಕಣ; ಇಲೆಕ್ಟ್ರಾನ್, ನೆಗೆಟಿವ್ ಚಾರ್ಜ್ ಇರುವಂತಹ ಕಣ. 3 ತರದ ಕಣಗಳು ಪರಮಾಣುವಿನೊಳಗೆ ಇದೆ. ಒಂದು ವಸ್ತುವನ್ನು ನೀವು ಇನ್ನೊಂದು ವಸ್ತುವಿಗೆ ಉಜ್ಜಿದಾಗ ಏನಾಗುತ್ತದೆ? ಇಲೆಕ್ಟ್ರಾನ್ಗಳು ಒಂದು ವಸ್ತುವಿನ ಮೇಲ್ಮೈಯಿಂದ ಇನ್ನೊಂದು ವಸ್ತುವಿನ ಮೇಲ್ಮೈಗೆ ವರ್ಗಾವಣೆಯಾಗುತ್ತದೆ. ಒಂದು ಇಲೆಕ್ಟ್ರಾನ್ ಅನ್ನು ಕೊಡುತ್ತದೆ, ಮತ್ತೊಂದು ಸ್ವೀಕರಿಸುತ್ತದೆ ಉಜ್ಜುವಾಗ. ಇಲೆಕ್ಟ್ರಾನ್ ಕೊಟ್ಟ ವಸ್ತುವಿಗೆ ಇಲೆಕ್ಟ್ರಾನಿನ ನಷ್ಟ ಉಂಟಾಯಿತು, ಒಂದು ನೆಗೆಟಿವ್ ಚಾರ್ಜಿನ ನಷ್ಟ ಉಂಟಾಯಿತು. ಇಲೆಕ್ಟ್ರಾನ್ ಪಡೆದ ವಸ್ತುವಿಗೆ ಒಂದು ಇಲೆಕ್ಟ್ರಾನಿನ ಲಾಭ ಉಂಟಾಯಿತು. ಇಲೆಕ್ಟ್ರಾನ್ ಕೊಟ್ಟ ವಸ್ತು ಪಾಸಿಟಿವ್ ಚಾರ್ಜ್ ಅನ್ನು ಪಡೆಯುತ್ತದೆ. ಇಲೆಕ್ಟ್ರಾನ್ ಕಳಕೊಂಡ ವಸ್ತು ಪಾಸಿಟಿವ್ ಚಾರ್ಜ್ ಅನ್ನು ಪಡೆಯುತ್ತದೆ. ಇಲೆಕ್ಟ್ರಾನ್ ಸ್ವೀಕರಿಸಿದ ವಸ್ತು ನೆಗೆಟಿವ್ ಚಾರ್ಜ್ ಅನ್ನು ಪಡೆಯುತ್ತದೆ. ಹೀಗೆ ಉಜ್ಜುವಿಕೆಯಿಂದ ಒಂದು ವಸ್ತುವಿನಲ್ಲಿ ಚಾರ್ಜ್ ಅನ್ನು ಹೊಂದುವಂತೆ ನಾವು ಮಾಡಬಹುದು. ಈಗ ಒಂದು ಪದಾರ್ಥದಲ್ಲಿ ಚಾರ್ಜ್ ಅನ್ನು ಹೊಂದುವಂತೆ ಮಾಡುವ ಕ್ರಿಯೆಗೆ ಚಾರ್ಜಿಂಗ್ ಅಂತ ಹೇಳ್ತಾರೆ. ಈ ಕ್ರಿಯೆಗೆ ಚಾರ್ಜಿಂಗ್ ಅಂತ ಹೆಸರು. ಉಜ್ಜುವಿಕೆ ಚಾರ್ಜಿಂಗಿನ ಒಂದು ವಿಧಾನ. ಬೇರೆ ವಿಧಾನಗಳ ಮೂಲಕವೂ ನಾವು ಚಾರ್ಜ್ಗೊಳಿಸಬಹುದು. ವಿದ್ಯುತ್ತಿನ ಸಹಾಯದಿಂದ ನಾವು ಚಾರ್ಜ್ ಮಾಡಬಹುದು. ಹೀಗೆ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ ಉಜ್ಜಲ್ಪಟ್ಟಾಗ ಇಲೆಕ್ಟ್ರಾನಿನ ವರ್ಗಾವಣೆ ಆಗುತ್ತದೆ. ಇಲೆಕ್ಟ್ರಾನ್ ವರ್ಗಾವಣೆ ಆದರೆ ಆಗ ಅಲ್ಲಿ ಆ ವಸ್ತುಗಳು ಚಾರ್ಜ್ಗೊಳಿಸಲ್ಪಡುತ್ತವೆ. ಈಗ ನೀವೊಂದು ಗ್ಲಾಸ್ ರಾಡ್ ಅನ್ನು ಸಿಲ್ಕ್ ಬಟ್ಟೆಯಿಂದ ಉಜ್ಜಿದ್ರೆ ಆಗ ಇಲೆಕ್ಟ್ರಾನ್ ವರ್ಗಾವಣೆ ಆಗ್ತದೆ. ಆದರೆ ಒಂದು ಸ್ಟೀಲ್ ಚಮಚವನ್ನು ಪಾಲಿಸ್ಟರ್ನಿಂದ ಉಜ್ಜಿದ್ರೆ ಆ ಸಂದರ್ಭದಲ್ಲಿ ಇಲೆಕ್ಟ್ರಾನ್ ವರ್ಗಾವಣೆ ಅಲ್ಲಿ ನಡೆಯುವುದಿಲ್ಲ. ಯಾವುದು ಕೂಡ ಇಲೆಕ್ಟ್ರಾನ್ ಕೊಡ್ಲಿಕ್ಕೆ ಒಪ್ಪುವುದಿಲ್ಲ. ಪದಾರ್ಥಗಳ ಸ್ವಭಾವ ಉಂಟು. ಕೆಲವು ವಸ್ತುಗಳು ಇಲೆಕ್ಟ್ರಾನ್ ಅನ್ನು ಕೊಡುವ ಸ್ವಭಾವಗಳು, ಧನ ವಿದ್ಯುತ್ ವಸ್ತುಗಳು. ಕೆಲವು ನೆಗೆಟಿವ್ ಇಲೆಕ್ಟ್ರಾನ್ ಅನ್ನು ಸ್ವೀಕರಿಸುವಂತ ವಸ್ತುಗಳು ಇರ್ತವೆ. ಹೀಗೆ ಈ ಇಲೆಕ್ಟ್ರಾನ್ನ ಕೊಡುಕೊಳ್ಳುವಿಕೆಯಿಂದ ಏನಾಗ್ತದೆ? ಚಾರ್ಜ್ ರೂಪುಗೊಳ್ಳುತ್ತದೆ. ಈಗ ಈ ರೂಪುಗೊಂಡಂತಹ ಚಾರ್ಜ್, ಉಜ್ಜುವಿಕೆಯ ಮೂಲಕ ಚಾರ್ಜ್ ರೂಪುಗೊಂಡದ್ದನ್ನು ನಾವೀಗ ಕಲಿತೇವೆ. ರೂಪುಗೊಂಡಂತಹ ಚಾರ್ಜ್ ಅಲ್ಲಿಯೇ ಉಳಿಯುತ್ತದೆ, ಎಲ್ಲಿಗೂ ಹೋಗುವುದಿಲ್ಲ. ಪ್ರವಾಹಿ ವಿದ್ಯುತ್ ಆದರೆ ಇಲೆಕ್ಟ್ರಾನ್ ಅಲ್ಲಿ ಉತ್ಪಾದನೆಯಾದದ್ದು ಕೂಡಲೇ ಸರಿಗೆಯ ಮೂಲಕ ಪ್ರವಹಿಸಿ ಇನ್ನೊಂದು ಕಡೆಗೆ ಬರ್ತದೆ. ಇದಕ್ಕೆ ಆ ಸ್ವಭಾವ ಇಲ್ಲ. ಉಂಟಾದಂತಹ ಚಾರ್ಜ್ ಅಲ್ಲೇ ಸ್ಥಿರವಾಗಿ ಉಳಿಯುತ್ತದೆ, ಒಂದೇ ಸ್ಥಳದಲ್ಲಿ. ಹಾಗೆ ಈ ಚಾರ್ಜಿನ ರೂಪದಲ್ಲಿ ಸ್ಥಿರವಾಗಿ ಒಂದೇ ಕಡೆ ನಿಲ್ಲುವಂತಹ ವಿದ್ಯುತ್ ಚಾರ್ಜ್ಗೆ ನಾವು ಸ್ಥಿರ ವಿದ್ಯುತ್ ಅಂತೇಳಿ ಕರೀತೇವೆ. ಹಾಗೆ ಚಾರ್ಜಿನ ರೂಪದಲ್ಲಿ ಒಂದು ಕಡೆ ಸ್ಥಿರವಾಗಿ ನೆಲೆಸಿರುವಂತಹ ವಿದ್ಯುತ್ ಸ್ಥಿರ ವಿದ್ಯುತ್, ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಹಾಗೆ ಹೆಚ್ಚಿನ ವಸ್ತುಗಳನ್ನು ಸ್ಥಿರ ವಿದ್ಯುತ್ ಚಾರ್ಜ್ ಗೊಳಿಸಬಹುದು. ಆದರೆ ಈಗ ಒಂದು ಪ್ರಶ್ನೆ ನಿಮ್ಮಲ್ಲಿ, ಒಂದು ಲೋಹವನ್ನು ಸ್ಥಿರ ವಿದ್ಯುತ್ ಚಾರ್ಜ್ ಗೊಳಿಸಲಿಕ್ಕೆ ಸಾಧ್ಯವಿದೆಯೇ ಅಂತೇಳಿ. ಲೋಹವನ್ನು ಮಾತ್ರ ನಮಗೆ ಸ್ಥಿರ ವಿದ್ಯುತ್ ಚಾರ್ಜ್ ಒಂದೇ ಕಡೆ ನೆಲೆಗೊಳ್ಳುವಂತೆ ಮಾಡಲಿಕ್ಕೆ ಕಷ್ಟ ಆಗುತ್ತದೆ. ಯಾಕಂತ ಹೇಳಿದ್ರೆ ಲೋಹಗಳು ವಿದ್ಯುತ್ತಿನ ವಾಹಕಗಳು, ಇಲೆಕ್ಟ್ರಾನ್ ಅನ್ನು ವಾಹಕಗಳು.
ಇಲೆಕ್ಟ್ರಾನ್ ಅನ್ನು ಅವುಗಳು ಹರಿಯ ಬಿಡುವಂತಹ ಸ್ವಭಾವ ಉಂಟು ಅವುಗಳಿಗೆ. ಹಾಗಾಗಿ ಲೋಹದ ಮೂಲಕ ನೀವು ಒಂದು ಕಡೆ ಚಾರ್ಜ್ ಅನ್ನು ಉಂಟು ಮಾಡಿದ್ರೆ ಆ ಚಾರ್ಜ್ ಲೋಹದ ಎಲ್ಲಾ ಭಾಗಗಳಿಗೂ ಹರಿದು ಪ್ರವಹಿಸ್ತಾ ಇರ್ತದೆ, ಹರಿಯುತ್ತಾ ಇರ್ತದೆ, ಒಂದೇ ಕಡೆ ಇರುವುದಿಲ್ಲ. ಹಾಗಾಗಿ ಲೋಹವನ್ನು ಸ್ಥಿರ ವಿದ್ಯುತ್ ಚಾರ್ಜ್ಗೊಳಿಸುವುದು ಸ್ವಲ್ಪ ಕಷ್ಟ. ಇನ್ನು ನಿಮ್ಮ ಪುಸ್ತಕದ ಪಟ್ಟಿ 22 ಅದನ್ನು ಗಮನಿಸಿ. ಪಟ್ಟಿಯಲ್ಲಿ ನೀವು ನೋಡಿ, ಗ್ಲಾಸ್ ರಾಡ್ ಮತ್ತು ಸಿಲ್ಕ್. ಗ್ಲಾಸ್ ರಾಡ್ ಮತ್ತು ಸಿಲ್ಕ್ ಅನ್ನು ಪರಸ್ಪರ ಉಜ್ಜಿದಾಗ ಏನಾಗುತ್ತದೆ? ಗ್ಲಾಸ್ ರಾಡ್ ಇಲೆಕ್ಟ್ರಾನ್ ಅನ್ನು ಕಳ್ಕೊಳ್ತದೆ, ಸಿಲ್ಕ್ ಇಲೆಕ್ಟ್ರಾನ್ ಅನ್ನು ಪಡೆಯುತ್ತದೆ. ಇಲೆಕ್ಟ್ರಾನ್ ಅನ್ನು ಕಳ್ಕೊಂಡಂತ ಗ್ಲಾಸ್ ರಾಡ್ ಯಾವ ಚಾರ್ಜ್ ಪಡೆಯುತ್ತದೆ? ಧನ ಚಾರ್ಜ್ ಪಡೆಯುತ್ತದೆ. ಇಲೆಕ್ಟ್ರಾನ್ ಅನ್ನು ಸ್ವೀಕರಿಸಿದ ಸಿಲ್ಕ್ ಬಟ್ಟೆ ಏನಾಗುತ್ತದೆ? ಋಣ ಚಾರ್ಜ್ ಅನ್ನು ಪಡೆಯುತ್ತದೆ. ಎರಡನೇ ಸಂದರ್ಭ ಎಬೊನೈಟ್ ಮತ್ತು ಕಂಬಳಿ. ಎಬೊನೈಟ್ ಅನ್ನು ಕಂಬಳಿಯಿಂದ ಉಜ್ಜಿದಾಗ ಯಾವುದು ಇಲೆಕ್ಟ್ರಾನ್ ಅನ್ನು ಕಳೆದುಕೊಳ್ಳುವುದು? ಎಬೊನೈಟ್ ಅಲ್ಲ, ಕಂಬಳಿ ಇಲೆಕ್ಟ್ರಾನ್ ಅನ್ನು ಕಳೆದುಕೊಳ್ಳುವುದು. ಕಂಬಳಿ ಇಲೆಕ್ಟ್ರಾನ್ ಅನ್ನು ಕಳೆದುಕೊಂಡ ಕಾರಣ ಕಂಬಳಿಗೆ ಯಾವ ಚಾರ್ಜ್ ಲಭಿಸುತ್ತದೆ? ಇಲೆಕ್ಟ್ರಾನ್ ಕಳೆದುಕೊಂಡದ್ದಕ್ಕೆ ಪಾಸಿಟಿವ್ ಚಾರ್ಜ್ ಲಭಿಸುತ್ತದೆ. ಇಲೆಕ್ಟ್ರಾನ್ ಪಡೆದಂತಹ ಎಬೊನೈಟ್ ರಾಡ್ ಯಾವ ಚಾರ್ಜ್ ಅನ್ನು ಪಡೆಯುತ್ತದೆ? ನೆಗೆಟಿವ್ ಚಾರ್ಜ್ ಅನ್ನು ಪಡೆಯುತ್ತದೆ. ಹಾಗೆ ಎಬೊನೈಟ್ ರಾಡ್ ಅನ್ನು ನಾವು ನೆಗೆಟಿವ್ ಚಾರ್ಜ್ಗೊಳಿಸಬಹುದು, ಗ್ಲಾಸ್ ರಾಡ್ ಅನ್ನು ಪಾಸಿಟಿವ್ ಆಗಿ ಚಾರ್ಜ್ಗೊಳಿಸಬಹುದು. ಚಾರ್ಜಿನ ಗುಣಗಳು ಬೇರೆ ಬೇರೆ ಇರುತ್ತದೆ. ಮೂರನೇ ಸಂದರ್ಭ ಒಂದು ರಬ್ಬರ್ ರಾಡ್ ಮತ್ತು ಕಂಬಳಿ. ಒಂದು ರಬ್ಬರ್ ರಾಡ್ ಅನ್ನು ನೀವು ಕಂಬಳಿಯಿಂದ ಉಜ್ಜಿ, ಆಗ ಕಂಬಳಿ ಇಲೆಕ್ಟ್ರಾನ್ ಅನ್ನು ಕಳೆದುಕೊಳ್ಳುತ್ತದೆ. ಕಂಬಳಿ ಇಲೆಕ್ಟ್ರಾನ್ ಅನ್ನು ಕಳೆದುಕೊಳ್ಳುವ ಕಾರಣ ಕಂಬಳಿಗೆ ಪಾಸಿಟಿವ್ ಚಾರ್ಜ್, ಧನ ಚಾರ್ಜ್ ಲಭಿಸುತ್ತದೆ. ರಬ್ಬರ್ಗೆ ಋಣ ಚಾರ್ಜ್, ಇಲೆಕ್ಟ್ರಾನ್ ಪಡೆಯುವ ಕಾರಣ ಋಣ ಚಾರ್ಜ್, ನೆಗೆಟಿವ್ ಚಾರ್ಜ್ ಲಭಿಸುತ್ತದೆ. ಹೀಗೆ ಉಜ್ಜುವಿಕೆಯಿಂದ ನಾವು ಒಂದು ವಸ್ತುವನ್ನು ಚಾರ್ಜ್ಗೊಳಿಸಬಹುದು. ಪಾಸಿಟಿವ್ ಆಗಿಯೂ ಚಾರ್ಜ್ಗೊಳಿಸಬಹುದು, ನೆಗೆಟಿವ್ ಆಗಿಯೂ ಚಾರ್ಜ್ಗೊಳಿಸಬಹುದು. ಕೆಲವು ವಸ್ತುಗಳನ್ನು ಧನ ಚಾರ್ಜ್, ಪಾಸಿಟಿವ್ ಚಾರ್ಜ್ ಆಗಿ ರೂಪುಗೊಳಿಸಬಹುದು, ಕೆಲವು ವಸ್ತುಗಳನ್ನು ಋಣ ಚಾರ್ಜ್. ಹಾಗೆ ಧನ ಚಾರ್ಜ್ ಆಗಿ ರೂಪುಗೊಳಿಸಲಿಕ್ಕೆ ಇರುವಂತಹ ಒಂದು ವಸ್ತು ಯಾವುದು? ಗ್ಲಾಸ್ ರಾಡ್. ಋಣ ಚಾರ್ಜ್ ಆಗಿ ನಾವು ರೂಪುಗೊಳಿಸಲಿಕ್ಕೆ ಸುಲಭ ಇರುವಂತಹ ಒಂದು ಪದಾರ್ಥ ಯಾವುದು? ಎಬೊನೈಟ್ ರಾಡ್. ಅದೇ ರೀತಿ ರಬ್ಬರ್ ರಾಡ್. ಇನ್ನು ಚಾರ್ಜಿನ ಸ್ವಭಾವ. ಚಾರ್ಜ್ ಇರುವಂತಹ ಒಂದು ವಸ್ತು ಚಾರ್ಜ್ ಇಲ್ಲದ ವಸ್ತುವನ್ನು ಆಕರ್ಷಿಸುತ್ತದೆ. ಚಾರ್ಜ್ ಇರುವಂತಹ ವಸ್ತು ಚಾರ್ಜ್ ಇಲ್ಲದ ವಸ್ತುವನ್ನು ಆಕರ್ಷಿಸುತ್ತದೆ. ಸ್ಥಿರ ವಿದ್ಯುತ್ತಿನ ಉಪಯೋಗ, ನಿತ್ಯ ಜೀವನದಲ್ಲಿ ಉಪಯೋಗ ಈ ಒಂದು ಸ್ವಭಾವವನ್ನು ಅವಲಂಬಿಸಿಕೊಂಡುಂಟು. ಧೂಳಿನ ಕಣಗಳನ್ನೆಲ್ಲ ಆಕರ್ಷಿಸಲಿಕ್ಕೆ ಈ ಗುಣವನ್ನು ಉಪಯೋಗಿಸುತ್ತಾರೆ. ಧೂಳಿನ ಕಣಗಳೆಲ್ಲ ಸ್ಥಿರ ವಿದ್ಯುತ್ ಚಾರ್ಜ್ ಇರುವಲ್ಲಿಗೆ ಆಕರ್ಷಿಸಿ ಅಲ್ಲಿಗೆ ಬಂದು ಸ್ಟಾಕ್ ಆಗ್ತದೆ. ಪೊಲ್ಯೂಷನ್ ಕಂಟ್ರೋಲ್ ಮಾಡಲಿಕ್ಕೆ ನಾವು ಈ ತಂತ್ರವನ್ನು ಉಪಯೋಗಿಸ್ತೇವೆ ನಿತ್ಯ ಜೀವನದಲ್ಲಿ. ಸ್ಥಿರ ವಿದ್ಯುತ್ ನೀವು ನಿಮ್ಮ ಟಿವಿ ಕ್ಯಾಬಿನೆಟ್ ಅಥವಾ ಕಂಪ್ಯೂಟರ್ನ ಕ್ಯಾಬಿನೆಟ್ ತೆಗೆದು ನೋಡಿ, ಅದರೊಳಗೆ ಎಷ್ಟು ಧೂಳು ಬಂದು ಅಂಟಿಕೊಂಡಿರ್ತದೆ ಅಂತ. ಚಾರ್ಜ್ ಇರುವಲ್ಲಿಗೆ ಧೂಳು ಅಟ್ರಾಕ್ಷನ್ ಹಾಕಿಕೊಂಡು ಆಕರ್ಷಿಸಿ ಅಲ್ಲಿ ಬಂದು ಸ್ಟಾಕ್ ಆಗುವಂತಹದ್ದು. ಅದು ಅದೇ ರೀತಿ ಸ್ಪ್ರೇ ಪೈಂಟ್ ಮಾಡಲಿಕ್ಕೆ ಉಪಯೋಗಿಸ್ತಾರೆ ಸ್ಥಿರ ವಿದ್ಯುತ್ತನ್ನು. ಜೆರಾಕ್ಸ್, ಫೋಟೋಕಾಪಿ, ನೀವು ಫೋಟೋಕಾಪಿ ತೆಗಿತೀರಿ, ಅದು ಕೂಡ ಸ್ಥಿರ ವಿದ್ಯುತ್ತಿನ ತತ್ವದ ಆಧಾರದಲ್ಲಿ ಕೆಲಸ ಮಾಡುವಂತಹ ಒಂದು ಉಪಕರಣ ಫೋಟೋಕಾಪಿ. ಹೀಗೆ ಚಾರ್ಜ್ ಇರುವಂತಹ ವಸ್ತು ಚಾರ್ಜ್ ಇಲ್ಲದ ವಸ್ತುವನ್ನು ಆಕರ್ಷಿಸುತ್ತದೆ. ವಿಜಾತೀಯ ಚಾರ್ಜ್ಗಳು ಆಕರ್ಷಿಸುತ್ತದೆ. ಪಾಸಿಟಿವ್ ನೆಗೆಟಿವ್, ನೆಗೆಟಿವ್ ಪಾಸಿಟಿವ್ ಪರಸ್ಪರ ಆಕರ್ಷಿಸುತ್ತದೆ. ಭಿನ್ನ ಜಾತಿಯ ಚಾರ್ಜುಗಳು ಪರಸ್ಪರ ಆಕರ್ಷಿಸುತ್ತದೆ. ಸಜಾತಿಯ ಚಾರ್ಜುಗಳು ಪರಸ್ಪರ ವಿಕರ್ಷಿಸುತ್ತದೆ. ಪಾಸಿಟಿವ್ ಪಾಸಿಟಿವ್ ವಿಕರ್ಷಣೆ, ನೆಗೆಟಿವ್ ನೆಗೆಟಿವ್ ವಿಕರ್ಷಣೆ. ಪಾಸಿಟಿವ್ ನೆಗೆಟಿವ್ ಆದರೆ ಮಾತ್ರ ಆಕರ್ಷಣೆ. ವಿಜಾತೀಯ ಚಾರ್ಜ್ಗಳು ವಿಕರ್ಷಿಸುತ್ತದೆ. ಇದರಿಂದ ನಾವೇನು ತಿಳಿಬಹುದು? ಒಂದು ವಸ್ತುವಿನಲ್ಲಿ ಚಾರ್ಜ್ ಉಂಟೋ ಇಲ್ವೋ ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ಆ ವಸ್ತುವನ್ನು, ಸಣ್ಣ ವಸ್ತುಗಳನ್ನು ಆಕರ್ಷಿಸ್ತದ ಅಂತ ನಾವು ನೋಡಬಹುದು. ಆಕರ್ಷಿಸಿದ್ರೆ ಅದರಲ್ಲಿ ಚಾರ್ಜ್ ಇದೆ ಅಂತ ಲೆಕ್ಕ. ಎರಡೂ ವಸ್ತುಗಳಲ್ಲಿ ಚಾರ್ಜ್ ಇದೆಯೋ ಅಂತ ನೋಡ್ಲಿಕ್ಕೆ ಎರಡು ಬೇರೆ ಬೇರೆ ರೀತಿಯ ಚಾರ್ಜ್ಗಳಾದ್ರೆ ಆಕರ್ಷಿಸಬಹುದು.
ಹೀಗೆ ಆಕರ್ಷಣೆಯಿಂದ ನಮಗೆ ಅದರಲ್ಲಿ ಚಾರ್ಜ್ ಎರಡರಲ್ಲೂ ಉಂಟೋ ಇಲ್ಲವೋ ಅಂತ ಹೇಳಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಒಂದರಲ್ಲಿದ್ರೆ ಆಕರ್ಷಣೆ ಉಂಟು, ಎರಡರಲ್ಲೂ ವಿಜಾತಿಯ ಚಾರ್ಜ್ಗಳಿದ್ರೆ ಆಕರ್ಷಣೆ ಉಂಟು, ಸಜಾತಿಯ ಚಾರ್ಜ್ ಇದ್ರೆ ವಿಕರ್ಷಣೆ ಉಂಟು. ಹಾಗಾಗಿ ಈ ಎರಡೂ ವಸ್ತುಗಳಲ್ಲೂ ಸ್ಥಿರ ವಿದ್ಯುತ್ ಚಾರ್ಜ್ ಇದೆಯೋ ಎಂದು ಪರೀಕ್ಷಿಸಲಿಕ್ಕೆ, ಖಚಿತಪಡಿಸಲಿಕ್ಕೆ ಉತ್ತಮ ವಿಧಾನ ವಿಕರ್ಷಣೆ. ವಿಕರ್ಷಣೆ ಉಂಟು ಅಂತೇಳಿ ಆದ್ರೆ ಎರಡರಲ್ಲೂ ಸಮಾನ ಚಾರ್ಜ್ ಇದೆ ಅಂತ ಅರ್ಥ. ಆಕರ್ಷಣೆಯಿಂದ ಎರಡರಲ್ಲೂ ಚಾರ್ಜ್ ಇರಲೇಬೇಕು ಅಂತ ಇಲ್ಲ. ಎರಡರಲ್ಲೂ ಚಾರ್ಜ್ ಇರಬಹುದು, ವಿಜಾತಿಯ ಚಾರ್ಜ್ಗಳು ಇರಬಹುದು, ಆದ್ರೆ ಒಂದರಲ್ಲಿದ್ರೂ ಕೂಡ ಆಕರ್ಷಣೆ ಉಂಟಾಗುತ್ತದೆ. ಚಾರ್ಜ್ ಇರುವಂತಹ ವಸ್ತು ಚಾರ್ಜ್ ಇಲ್ಲದ ವಸ್ತುವನ್ನು ಆಕರ್ಷಿಸುತ್ತದೆ. ಸರಿ, ಇದು ಚಾರ್ಜಿನ ನಿಯಮ. ಸಜಾತಿಯ ಚಾರ್ಜ್ಗಳು ವಿಕರ್ಷಿಸುತ್ತದೆ, ವಿಜಾತಿಯ ಚಾರ್ಜ್ಗಳು ಆಕರ್ಷಿಸುತ್ತದೆ. ನೀವು ಅಯಸ್ಕಾಂತತ್ವ ಪಾಠದಲ್ಲಿ ಕೂಡ ಇದನ್ನು ಕಲಿತಿದ್ದೀರಿ. ಅಲ್ಲಿ ಧ್ರುವಗಳು, ಚಾರ್ಜ್ ಅಲ್ಲ ಧ್ರುವಗಳು, ಅಯಸ್ಕಾಂತತ್ವ ಕಾಂತತ್ವ ಅಧ್ಯಯನದಲ್ಲಿ. ಇಲ್ಲಿ ಚಾರ್ಜ್, ಅಲ್ಲಿ ಕೂಡ ನಿಯಮ ಅದೇ ರೀತಿ. ಮುಂದೆ ಈ ಚಾರ್ಜ್ ಅನ್ನು ಪತ್ತೆ ಹಚ್ಚುವುದು ಹೇಗೆ ಅಂತೇಳಿ, ಸ್ಥಿರ ವಿದ್ಯುತ್ ಚಾರ್ಜ್ ಉಂಟೋ ಇಲ್ವೋ ಅಂತೇಳಿ ಪತ್ತೆ ಹಚ್ಚುವುದು ಹೇಗೆ? ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಅದು. ಉಜ್ಜುವಿಕೆಯಿಂದ ನಮಗೆ ಎಲ್ಲ ಸಂದರ್ಭದಲ್ಲೂ ಕಂಡುಹಿಡಿಯಲಿಕ್ಕೆ ಸಾಧ್ಯವೂ ಆಗುತ್ತಾ ಇಲ್ಲ. ಇದಕ್ಕಾಗಿ ಒಂದು ಉಪಕರಣ ಇದೆ. ಚಾರ್ಜ್ ಅನ್ನು ಪತ್ತೆ ಹಚ್ಚಲಿಕ್ಕೆ ಇರುವಂತಹ ಒಂದು ಉಪಕರಣದ ಹೆಸರು ಇಲೆಕ್ಟ್ರೋಸ್ಕೋಪ್. ಇದೊಂದು ಇಲೆಕ್ಟ್ರೋಸ್ಕೋಪ್, ಗೋಲ್ಡ್ ಫಾಯಿಲ್ ಇಲೆಕ್ಟ್ರೋಸ್ಕೋಪ್. ಇದು ಚಿನ್ನದ ಫಾಯಿಲ್, ತೆಳ್ಳಗಿನ ಎಸಳು, ಈ ಭಾಗದಲ್ಲಿ ತೆಳ್ಳಗಿನ ಎಸಳು ಫಾಯಿಲ್. ಚಿನ್ನದ್ದೇ ಆಗಬೇಕು ಅಂತಿಲ್ಲ, ಅಲ್ಯೂಮಿನಿಯಂನ ಫಾಯಿಲ್ ಉಪಯೋಗಿಸಬಹುದು. ನೀವು ಪ್ಯಾಕಿಂಗ್ ಮಾಡ್ಲಿಕ್ಕೆ ಉಪಯೋಗಿಸ್ತಾ ಇರಲ್ಲ ಅಲ್ಯೂಮಿನಿಯಂನ ಪೇಪರ್, ಅದನ್ನು ಉಪಯೋಗಿಸಿ ನೀವು ಇಲೆಕ್ಟ್ರೋಸ್ಕೋಪ್ ಅನ್ನು ತಯಾರಿಸಬಹುದು. ಹಾಗೆ ಇಲ್ಲಿ ಇರುವಂತಹ ವ್ಯವಸ್ಥೆ ಏನು? ಒಂದು ಆವರಣ ಬಾಕ್ಸ್ ಇದೆ, ಗಾಜಿನಿಂದ ತಯಾರಿಸಿದ್ದು, ರೌಂಡ್ ಶೇಪಿನದ್ದು ಆದಿತ್ತು. ಆವರಣ ಬಾಕ್ಸಿನ ಒಳಗೆ ಒಂದು ಲೋಹದ ದಂಡ ಇದೆ. ಲೋಹದ ದಂಡದ ಕೆಳಭಾಗದಲ್ಲಿ ಯು ಶೇಪ್ನಲ್ಲಿ ಗೋಲ್ಡ್ ಫಾಯಿಲ್ ಅನ್ನು ಇಟ್ಟಿದ್ದಾರೆ. ತೆಳ್ಳಗಿನ ಫಾಯಿಲ್, ಚಿನ್ನ ಅಲ್ಯೂಮಿನಿಯಂ ಎಲ್ಲ ತೆಳ್ಳಗಿನ ಫಾಯಿಲ್, ಪತ್ರಶೀಲತ್ವ ಜಾಸ್ತಿ ಇರುವ ಲೋಹಗಳು, ತೆಳ್ಳಗಿನ ಫಾಯಿಲ್ ಅನ್ನು ಎಸಳನ್ನು ಮಾಡಿ ಯು ಶೇಪ್ ಅಲ್ಲಿ ಇಟ್ಟಿದ್ದಾರೆ. ಮೇಲೆ ಒಂದು ಲೋಹದ ಒಂದು ಚಕ್ರ ಉಂಟು. ಚಾರ್ಜ್ ಇರುವಂತಹ ವಸ್ತುವನ್ನು ನೀವು ಈ ಇಲೆಕ್ಟ್ರೋಸ್ಕೋಪಿನ ಸಮೀಪ ತಂದಾಗ ಅದರ ಕೆಳಭಾಗದ ಎಸಳುಗಳು ಉಂಟಲ್ಲ, ಆ ಎಸಳುಗಳು ಪರಸ್ಪರ ದೂರ ಸರಿಯುತ್ತದೆ. ಹೀಗೆ ಇದ್ದದ್ದು ಹೀಗಾಗ್ತದೆ. ಎಸಳುಗಳು ದೂರಕ್ಕೆ ಸರಿದ್ರೆ ಚಾರ್ಜ್ ಉಂಟು ಅಂತ ಅರ್ಥ. ಹೀಗೆ ಸ್ಥಿರ ವಿದ್ಯುತ್ ಚಾರ್ಜ್ ಅನ್ನು ಪತ್ತೆ ಹಚ್ಚಲಿಕ್ಕೆ ಬಳಸುವಂತಹ ಉಪಕರಣ ಇಲೆಕ್ಟ್ರೋಸ್ಕೋಪ್, ವಿದ್ಯುತ್ ದರ್ಶಕ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಇಲೆಕ್ಟ್ರೋಸ್ಕೋಪ್ ಇಂಗ್ಲಿಷ್ನಲ್ಲಿ. ಆ ಇಲೆಕ್ಟ್ರೋಸ್ಕೋಪ್ ಬಹಳ ಸುಲಭದಲ್ಲಿ ನೀವು ತಯಾರಿಸಬಹುದು. ನಿಮ್ಮ ಪುಸ್ತಕದಲ್ಲಿ ಒಂದು ಇಲೆಕ್ಟ್ರೋಸ್ಕೋಪ್ ತಯಾರು ಮಾಡುವಂತಹ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ನೀವು ಅದನ್ನು ನಿಮ್ಮ ಮನೆಯಲ್ಲಿ ಮಾಡಬಹುದು. ಎಂತ ಮಾಡಬೇಕು? ನಿಮಗೆ ಒಂದು ಗಾಜಿನ ಬಾಕ್ಸ್, ಗಾಜು ಇಲ್ಲ ಇದ್ರೆ ಪ್ಲಾಸ್ಟಿಕ್ ಬಾಟಲ್ ಆಗಬಹುದು, ಪ್ಲಾಸ್ಟಿಕ್ ಬಾಟಲ್ ಉಪಯೋಗಿಸಿ ಆವರಣ ಗೋಡೆಯನ್ನು ನೀವು ಮಾಡಬಹುದು. ಆಮೇಲೆ ಒಂದು ಲೋಹದ ಸರಿಗೆ, ತಾಮ್ರದ ಸರಿಗೆ, ಒಂದು ಸ್ಟ್ರಾ, ಸರಿಗೆಯನ್ನು ಇಡ್ಲಿಕ್ಕೆ ಒಂದು ಸ್ಟ್ರಾ, ಒಂದು ಕಾರ್ಡ್ ಬೋರ್ಡ್, ಇಲ್ಲಿ ಮೇಲ್ಭಾಗದಲ್ಲಿ ಅದನ್ನು ಟೈಟ್ ಆಗಿ ಇಡ್ಲಿಕ್ಕೆ ಒಂದು ಕಾರ್ಡ್ ಬೋರ್ಡ್, ಅದೇ ರೀತಿ ಅಲ್ಯೂಮಿನಿಯಂನ ತೆಳ್ಳಗಿನ ಒಂದು ಎಸಳು ಕೆಳಭಾಗದಲ್ಲಿ ಅದನ್ನು ಅಂಟಿಸಲಿಕ್ಕೆ ಗಮ್ ಉಪಯೋಗಿಸಿ ಅಂಟಿಸಬೇಕು. ಇಷ್ಟು ಮಾಡಿದರೆ ಒಂದು ಇಲೆಕ್ಟ್ರೋಸ್ಕೋಪ್ ಆಯಿತು. ನೀವು ಚಾರ್ಜ್ ಮಾಡಿ ವಸ್ತುವನ್ನು ಅದರ ಸಮೀಪಕ್ಕೆ ತಂದಾಗ ಎಸಳುಗಳು ದೂರಕ್ಕೆ ಸರಿಯುವುದನ್ನು ನೀವು ಗಮನಿಸಬಹುದು. ಹೀಗೆ ಒಂದು ಇಲೆಕ್ಟ್ರೋಸ್ಕೋಪ್, ವಿದ್ಯುತ್ ದರ್ಶಕ, ಇದನ್ನು ನೀವು ತಯಾರಿಸಬಹುದು. ಮನೆಯಲ್ಲಿ ತಯಾರಿಸಿ ಗುಂಪಿನಲ್ಲಿ ಹಂಚಿ. ಮುಂದೆ ಚಾರ್ಜಿನ ಏಕಕ ಯೂನಿಟ್ ಕೂಲಂಬ್. ವಿದ್ಯುತ್ ಚಾರ್ಜಿನ ಯೂನಿಟ್ ಕೂಲಂಬ್. ಇದೊಂದು ಸ್ಕೇಲಾರ್ ಪರಿಮಾಣ. ಸರಿ, ಈಗ ಒಂದು ವಸ್ತುವಿನಲ್ಲಿ ಚಾರ್ಜ್ ಉಂಟಾಯಿತು ಅಂತ ಇಟ್ಟುಕೊಳ್ಳಿ. ಈ ಇಲೆಕ್ಟ್ರೋಸ್ಕೋಪಿನಲ್ಲಿ ಚಾರ್ಜ್ ಉಂಟಾಯಿತು. ಚಾರ್ಜ್ ಇರುವಂತಹ ವಸ್ತುವನ್ನು ನಾವು ಸ್ಪರ್ಶಿಸಿದ ಕೂಡಲೇ ಅದರಲ್ಲಿರುವ ಚಾರ್ಜ್ ಎಲ್ಲ ಅಲ್ಲಿಂದ ಹರಿಯುತ್ತದೆ. ನಾನು ಹೀಗೆ ಸ್ಪರ್ಶಿಸಿದರೆ ನನ್ನ ಮೂಲಕ ಅದು
ಭೂಮಿಗೆ ಹರಿಯುತ್ತದೆ. ಹೀಗೆ ಚಾರ್ಜ್ ಇರುವಂತಹ ವಸ್ತುವಿನಲ್ಲಿರುವಂತಹ ಚಾರ್ಜ್ ಅನ್ನು ತಟಸ್ಥಗೊಳಿಸುವುದು, ಅಲ್ಲಿಂದ ನಿಷ್ಕ್ರಿಯಗೊಳಿಸುವ ವಿಧಾನಕ್ಕೆ ಡಿಸ್ಚಾರ್ಜಿಂಗ್ ಅಂತೇಳಿ ಕರೀತೇವೆ. ಡಿಸ್ಚಾರ್ಜಿಂಗ್. ಹಾಗೆ ಒಂದು ಚಾರ್ಜ್ ಇರುವಂತಹ ವಸ್ತುವನ್ನು ಸರಿಗೆಯ ಮೂಲಕ ಅಥವಾ ಬೇರೆ ಯಾವುದಾದ್ರು ವಸ್ತುವಿನ ಮೂಲಕ ಅದರ ಚಾರ್ಜ್ ಅನ್ನು ತಟಸ್ಥಗೊಳಿಸುವ ವಿಧಾನಕ್ಕೆ ಡಿಸ್ಚಾರ್ಜಿಂಗ್ ಅಂತೇಳಿ ಕರೀತಾರೆ. ಹಾಗೆ ಈ ಡಿಸ್ಚಾರ್ಜಿಂಗ್ ಅನ್ನು ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡ್ತಾ ಇರ್ತೇವೆ. ಅದರ ಪ್ರಯೋಜನವನ್ನು ಭೂಮಿಗೆ ಜೋಡಿಸಿ ಭೂಮಿಗೆ ಚಾರ್ಜ್ ಅನ್ನು ಪ್ರವಹಿಸ್ತೇವೆ. ಮನೆಯ ವೈರಿಂಗ್ನೆಲ್ಲ ಅರ್ಥಿಂಗ್ ಅಂತೇಳಿ ಒಂದು ಇದುಂಟು. ಅಪಾಯ ಬಾರದಂತೆ ಹೆಚ್ಚು ಚಾರ್ಜ್ಗಳು ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸಂಗ್ರಹ ಆದರೆ ಕೂಡಲೇ ಭೂಮಿಗೆ ಕಳಿಸಿಕೊಡುವಂತಹ ವ್ಯವಸ್ಥೆ. ಹಾಗೆ ನೀವು ಕೂಡ ನಮ್ಮ ಇಲೆಕ್ಟ್ರೋಸ್ಕೋಪ್, ಯಾವುದೇ ಇಲೆಕ್ಟ್ರೋಸ್ಕೋಪ್ ಅನ್ನು ಒಂದು ಲೋಹದ ಸರಿಗೆಯ ಮೂಲಕ ಭೂಮಿಗೆ ಜೋಡಿಸಿದರೆ ಭೂಮಿಗೆ ಅದರಿಂದ ಚಾರ್ಜ್ಗಳು ಹರಿಬಹುದು. ಹಾಗೆ ಒಂದು ನೆಗೆಟಿವ್ ಆಗಿ ಚಾರ್ಜ್ಗೊಳಿಸಲ್ಪಟ್ಟಂತಹ ವಸ್ತುವನ್ನು ಸರಿಗೆಯ ಮೂಲಕ ಭೂಮಿಗೆ ಜೋಡಿಸಿದರೆ, ಭೂಮಿಗೆ ಜೋಡಿಸುವುದಕ್ಕೆ ಅರ್ಥಿಂಗ್ ಅಂತ ಹೇಳುದು ನಾವು, ಭೂ ಸಂಪರ್ಕಗೊಳಿಸುವುದು ಅಥವಾ ಅರ್ಥಿಂಗ್ ಅಂತ ಹೇಳ್ತೇವೆ. ಭೂಮಿಗೆ ಜೋಡಿಸಿದರೆ ಇಲೆಕ್ಟ್ರಾನುಗಳು ಹೆಚ್ಚಿರುವಲ್ಲಿಂದ ಕಡಿಮೆ ಇರುವಲ್ಲಿ ಹೋಗುದು ನೋಡಿ. ನೆಗೆಟಿವ್ ಚಾರ್ಜ್ ಇರುವಂತಹ ವಸ್ತುವಿನಿಂದ ಭೂಮಿಗೆ ಹರಿಯುತ್ತದೆ. ಒಂದು ವಸ್ತುವನ್ನು ಪಾಸಿಟಿವ್ ಚಾರ್ಜ್ ಆಗಿರುವಂತಹ ವಸ್ತುವನ್ನು ಅರ್ಥಿಂಗ್ ಮಾಡಿದರೆ, ಲೋಹದ ಸರಿಗೆಯ ಮೂಲಕ ಭೂಮಿಗೆ ಜೋಡಿಸಿದರೆ, ಆಗ ಭೂಮಿಯಿಂದ ಇಲೆಕ್ಟ್ರಾನುಗಳು ವಸ್ತುವಿಗೆ ಪ್ರವಹಿಸುತ್ತದೆ. ಹಾಗೆ ಭೂಮಿ ಅಂತ ಹೇಳಿದ್ರೆ ಒಂದು ದೊಡ್ಡ ಇಲೆಕ್ಟ್ರಾನ್ ಬ್ಯಾಂಕ್ ಇದ್ದಾಗೆ. ಬ್ಯಾಂಕಿನ ಕ್ರಮ ನಿಮಗೆ ಗೊತ್ತುಂಟು. ಬ್ಯಾಂಕ್ ಏನ್ ಮಾಡುತ್ತದೆ? ಹಣ ಇರುವವರಿಂದ ಹಣ ಸ್ವೀಕರಿಸ್ತದೆ. ಅದು ಹಣದ ಅವಶ್ಯಕತೆ ಇರುವವರಿಗೆ ಸಾಲದ ರೂಪದಲ್ಲಿ ಅದು ಕೊಡುತ್ತದೆ. ಹಾಗೆ ಬ್ಯಾಂಕ್ ಅಂತ ಹೇಳಿದ್ರೆ ಹಣ ವಿನಿಮಯ ಮಾಡುವಂತಹದ್ದು. ಭೂಮಿ ಒಂದು ದೊಡ್ಡ ಇಲೆಕ್ಟ್ರಾನ್ ಬ್ಯಾಂಕ್. ಎಷ್ಟು ಇಲೆಕ್ಟ್ರಾನ್ ಇದ್ರೂ ಅದು ಸ್ವೀಕರಿಸ್ತದೆ. ಪಾಸಿಟಿವ್ ಚಾರ್ಜ್ ಆಗಿರುವಂತಹ ವಸ್ತು ಇದ್ರೆ ಅದಕ್ಕೆ ಇಲೆಕ್ಟ್ರಾನ್ ಅನ್ನು ಕೊಡುತ್ತದೆ ಕೂಡ. ಹೀಗೆ ಭೂಮಿ ಒಂದು ಇಲೆಕ್ಟ್ರಾನ್ ಬ್ಯಾಂಕ್. ನಾವು ಈ ಅಧ್ಯಾಯದಲ್ಲಿ ಸ್ಥಿರ ವಿದ್ಯುತ್ ಅಂದ್ರೆ ಏನು, ಸ್ಥಿರ ವಿದ್ಯುತ್ ಚಾರ್ಜ್ ಅನ್ನು ರೂಪುಗೊಳಿಸುವುದು ಹೇಗೆ, ಚಾರ್ಜಿನ ಸ್ವಭಾವ ಎಂಥದ್ದು, ಅದೇ ರೀತಿಯಲ್ಲಿ ಚಾರ್ಜ್ ಅನ್ನು ಪತ್ತೆ ಹಚ್ಚುವುದು ಹೇಗೆ, ಯಾವ ಉಪಕರಣ ಸ್ಥಿರ ವಿದ್ಯುತ್ ಚಾರ್ಜ್ ಅನ್ನು ಪತ್ತೆ ಹಚ್ಚುತ್ತದೆ, ಚಾರ್ಜಿಂಗ್ ಡಿಸ್ಚಾರ್ಜಿಂಗ್ ಅಂದ್ರೇನು, ಅರ್ಥಿಂಗ್ ಅಂದ್ರೇನು ಇತ್ಯಾದಿ ವಿಚಾರಗಳನ್ನು ತಿಳಿದುಕೊಂಡೆವು. ನಿಮ್ಮ ಪುಸ್ತಕದಲ್ಲಿ ಒಂದು ಪ್ರಶ್ನೆ ಉಂಟು ನೋಡಿ. ಧನ ಚಾರ್ಜ್ ಇರುವ ವಸ್ತುವನ್ನು ಭೂಮಿಗೆ ಜೋಡಿಸಿದರೆ ಇಲೆಕ್ಟ್ರಾನುಗಳು ಎಲ್ಲಿಗೆ ಪ್ರವಹಿಸುವುದು. ಪಾಸಿಟಿವ್ ಚಾರ್ಜ್ ಇರುವಂತಹ ವಸ್ತುವನ್ನು ಭೂಮಿಗೆ ಜೋಡಿಸಿದರೆ, ಅರ್ಥ ಮಾಡಿದರೆ, ಧನ ಚಾರ್ಜ್ ಇದ್ರೆ ಏನಾಗುತ್ತದೆ? ಭೂಮಿಯಿಂದ ವಸ್ತುವಿಗೆ ಹರಿಯುತ್ತದೆ. ಭೂಮಿಯಿಂದ ವಸ್ತುವಿಗೆ. ಇನ್ನೊಂದು ಪ್ರಶ್ನೆ ನೋಡಿ. ಚಾರ್ಜ್ ಮಾಡಿದ ಎಬೋನೈಟ್ ದಂಡವನ್ನು ಅರ್ಥ ಮಾಡಿದಾಗಲೋ. ಎಬೋನೈಟ್ ನೆಗೆಟಿವ್ ಆಗಿ ಚಾರ್ಜ್ ಆಗುವಂತದ್ದು ಎಬೋನೈಟ್. ಹಾಗಾಗಿ ಎಬೋನೈಟ್ ಅನ್ನು ನೀವು ಭೂಮಿಗೆ ಜೋಡಿಸಿದರೆ ಏನಾಗಬಹುದು? ಇಲೆಕ್ಟ್ರಾನುಗಳು ಎಬೋನೈಟ್ ರಾಡ್ನಿಂದ ಭೂಮಿಗೆ ಹರಿಬಹುದು. ಹೀಗೆ ಸ್ಥಿರ ವಿದ್ಯುತ್ತಿನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡುವ. ಎಲ್ಲರಿಗೂ ವಂದನೆಗಳು.